ಇಲ್ಲಿ ಸೈಟ್ ತಗೊಂಡ್ರೆ ಒಂದು ಆಕ್ಟಿವಾ ಕೂಡ ಫ್ರೀ ಕೊಡ್ತಾ ಇದಾರೆ, ಜೊತೆಗೆ 10 ಗ್ರಾಮ್ ಗೋಲ್ಡ್ ಕೂಡ ಫ್ರೀ ಕೊಡ್ತಾ ಇದಾರೆ. ಅಷ್ಟೇ ಅಲ್ಲ, ರಿಜಿಸ್ಟ್ರೇಷನ್ ಫ್ರೀ, ಜೊತೆಗೆ ಐಫೋನ್ 17 ಕೂಡ ಫ್ರೀ. ಈ ಡಾಕ್ಯುಮೆಂಟ್ ಈ ಜಾಗದಲ್ಲಿ ನಾನು ಸೈಟ್ ತಗೊಳ್ತಾ ಇದೀನಿ ಅಂತ ಬ್ಯಾಂಕ್ ಅವ್ರಿಗೆ ಹೇಳಿದ್ರೆ ಬ್ಯಾಂಕ್ ಅವರೇ ಮುಗಿಬಿಟ್ಟು ಬರ್ತಾರೆ ಸರ್ ಲೋನ್ ಕೊಡಕ್ಕೆ. ಸೊ ಆಲ್ರೆಡಿ ನೀರ್ ಕನೆಕ್ಷನ್ ರೆಡಿ ಇದೆ, ಮನೆ ಕಟ್ಟೋರ್ಗೆ ನೀರು ಕೂಡ ಸರಬರಾಜಿದೆ. ಮಾದೇವರ ಮೆಟ್ರೋ ಸ್ಟೇಷನ್ ಹತ್ರ, ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ ಹತ್ರ, ಈ ಕಡೆ ತುಮಕೂರು ಮೇನ್ ರೋಡ್ ಹತ್ರ, ಈ ಕಡೆ ಮಾಗಡಿ ಮೇನ್ ರೋಡ್ ಹತ್ರ, ಈ ಕಡೆ ಎಂಟಮೈಲಿನೂ ಹತ್ರ, ಈ ಕಡೆ ಪೀಣ್ಯ ದಾಸರಳ್ಳಿನೂ ಹತ್ರ. ಅಲ್ಲೋಡಿ ಮನೆಗಳು, ಅಲ್ಲೋಡಿ ಮನೆಗಳು, ಇಲ್ಲೋಡಿ ಮನೆಗಳು. ಹಾಗಾದ್ರೆ ಎಲ್ಲಿದೆ ಈ ಲೊಕೇಶನ್? ಸರ್ ಎಲ್ಲದಕ್ಕೂ ಹತ್ರ ಇರೋ ಗಂಗೋಡ್ನಳ್ಳಿ ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಸರ್ ಇದು. ಇಲ್ಲಿರೋ ಪ್ರತಿ ಸೈಟ್ಗಳು BMICP ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಏಕತ ಆಗಿರುತ್ತೆ. ಸರ್ ಈ ತರದ 100 ವಿಡಿಯೋ ನೀವು ನೋಡಿರ್ತೀರಾ, ಆದ್ರೆ ಈಗ ನಾನು ತೋರಿಸ್ತಾ ಇರುವಂತ ಪ್ರಾಪರ್ಟಿ ಎಲ್ಲಾ ಕನೆಕ್ಟಿವಿಟಿ ಇರುವಂತದ್ದು 100% ನಿಜ. ಒಂದ್ಸಲ ನೀವೇ ಬಂದು ಡೈರೆಕ್ಟ್ ಆಗಿ ಚೆಕ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಅದೇ ಥರನೇ ಇದೇ ಲೇಔಟ್ ಅಲ್ಲೇ ವಿಡಿಯೋ ಮಾಡ್ತಾ ಇರೋ ಸ್ನೇಹಿತರೆ. ಸೊ ಯಾವಾಗಲೂ ವಿಡಿಯೋ ಮಾಡಬೇಕಾದ್ರೆ ನೆಲಮಂಗಲ ಹತ್ರನೇ ಲೇಔಟ್ಗಳನ್ನ ತೋರಿಸಿ ಸಿಟಿಗೆ ಹತ್ರದಲ್ಲಿದೆ ಅಂತ ಹೇಳ್ತಾ ಇದ್ದೆ. ಅದಕ್ಕಿಂತ ಸಿಟಿಗೆ ಹತ್ರದಲ್ಲಿರ್ತಕ್ಕಂಥ ಲೇಔಟಲ್ಲಿ ತೋರಿಸಿದ್ರೆ ಯಾರು ತಾನೇ ಬಿಡ್ತಾರೆ ಹೇಳಿ? ಫಾರ್ ಎಕ್ಸಾಂಪಲ್, ನೀವು ಈ ಲೇಔಟಿಗೆ ಬರಬೇಕಂದ್ರೆ ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ನು ಹತ್ರ, ಹಾಗೆ ಮಾಧವರ ಮೆಟ್ರೋ ಸ್ಟೇಷನ್ನು ಹತ್ರ, 8 ಮೈಲಿನೂ ಹತ್ರ, ತುಮಕೂರು ಮೇನ್ ರೋಡು ಹತ್ರ, ಮಾಗಡಿ ಮೇನ್ ರೋಡು ಹತ್ರ, ಇಷ್ಟೆಲ್ಲ ಹತ್ರದಲ್ಲಿರ್ತಕ್ಕಂಥ ಗಂಗೊಣ್ಣಲ್ಲಿ ಈ ಪ್ರಾಪರ್ಟಿ ಇರ್ತಕ್ಕಂಥ ಸ್ನೇಹಿತರೆ STR ಗ್ರೂಪ್ ಆಫ್ ಕಂಪನೀಸ್ ಕಡೆಯಿಂದ ನಿಮಗೆ RSR ಎನ್ಕ್ಲೇವಲ್ಲಿ ಸೈಟ್ಗಳು ಸಿಗ್ತಾ ಇರೋದು. ಎಷ್ಟು ಸೈಟ್ಗಳಿದಾವೆ, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಇದು ಬಿಟ್ಟು ಏನೆಲ್ಲ ಆಫರ್ ಕೊಡ್ತಾ ಇದ್ದಾರೆ, ಮೊದಲನೇ ಸಾರಿ ನಮ್ಮ ಚಾನಲಲ್ಲಿ ತೋರಿಸ್ತಾ ಇರೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಅಂಬಿಕಾ ಅವ್ರು ನಮ್ಮ ಜೊತೆ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಫುಲ್ ವಿಡಿಯೋ ನೋಡಿ. ಆಫರ್ಸ್ ಅಂತೂ ತುಂಬ ಕೊಡ್ತಿದ್ದೀವಿ ಸರ್, ಡಿಸ್ಕೌಂಟು ಕೂಡ ಕೊಡ್ತಾ ಇದ್ದೀವಿ, ನೆಗೋಷಿಯಬಲ್ ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಫುಲ್ ವಿಡಿಯೋ ನೋಡಿ ಏನೆಲ್ಲ ಕೊಡ್ತಿದೀವಿ ಅಂತ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಮೇಡಮ್. Yes, sir. ಸೊ ಗಂಗೊಣ್ಣಲ್ಲಿ ಇದ್ದೀವಿ. ಸೊ ಈ ಪ್ರಾಪರ್ಟಿ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸೋದಕ್ಕಿಂತ ಮುಂಚೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಎಕ್ಸಾಕ್ಟ್ಲಿ ನಾವು ಗಂಗೋಡ್ನಳ್ಳಿನಲ್ಲಿ ಇದೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು, ಮೈನ್ ರೋಡ್ ಇದೆ. ಈ ಕಡೆ ನಮ್ಗೆ ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ ಮತ್ತೆ ಮಾಧವರ ಮೆಟ್ರೋ ಸ್ಟೇಷನ್, ತುಮಕೂರು ರೋಡ್ ಮೈನ್ ರೋಡ್ ಸಿಗುತ್ತೆ. ಈ ಕಡೆ ಅಂತ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಾಗಡಿ ಮೈನ್ ರೋಡು ಮತ್ತೆ 8ನೇ ಮೈಲಿಗೆ ಪ್ರಕ್ರಿಯೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಈಸಿ ವೇ ಸರ್. ಇದು ಆಲ್ರೆಡಿ ಎಲ್ಲ ಡೆವಲಪ್ ಆಗಿರುವಂಥದ್ದು, ಮನೆನ ಎಲ್ಲ ನೋಡ್ತಾ ಇರಬಹುದು. ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಸೈಟನ್ನು ತೆಗೆದುಕೊಂಡ್ರೆ ಈಗ ಬಂದು ಇಲ್ಲಿ ಜೀವಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿದೆ ನಮ್ಮ SDR ಗ್ರೂಪ್ ಆಫ್ ಕಂಪನೀಸ್. ಸೂಪರ್. ಈಗ ಎಕ್ಸಾಕ್ಟ್ ಲೊಕೇಶನ್ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ನೀವು ಆಲ್ರೆಡಿ ವೆಹಿಕಲ್ ಅಡ್ಡಾಡ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಮನೆಗಳು ಆಗಿರೋದು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಕಟ್ತಾ ಇರೋದು ಕೂಡ ನೋಡ್ತಾ ಇರ್ಬೋದು. ಸೊ ಅದರ ಎದುರುಗಡೆನೆ ಅದೇ ಜಾಗದಲ್ಲಿ ಇರ್ತಕ್ಕಂಥದ್ದೇ ಈ ಲೇಔಟು, ಅದೇ RSR ಎನ್ಕ್ಲೇವ್ ಅಂತೇಳಿ. ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಫುಲ್ ಡೀಟೇಲ್ಸ್ ನೋಡಿ. ಆಫರ್ಸ್ ಅಂತೂ ತುಂಬ ತಂದು ಕೊಡ್ತಾ ಇದ್ದಾರೆ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೇಡಮ್ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ಕೊಟ್ವಿ. ಸೊ ಲೇಔಟ್ ಒಂದ್ಸರಿ ನೋಡಿ ಹಿಂಗೆ ಯಾವ ಥರ ಇದೆ, ಎಷ್ಟು ಸೈಟ್ಗಳಿದ್ದಾವೆ ಮೇಡಮ್ ಇದರಲ್ಲಿ? ಸರ್ ಟೋಟಲ್ 62 ಸೈಟ್ಸ್ಗಳಿದೆ. ಆಲ್ರೆಡಿ ಆಲ್ಮೋಸ್ಟ್ ಒಂದು 50% ಸೇಲ್ ಆಗಿದೆ ಅಂತ ಹೇಳ್ತೀನಿ. ಬಿಕಾಸ್ ಯಾಕಂತ ಹೇಳಿದ್ರೆ ಇದೊಂದು ಪ್ರೈಮ್ ಲೊಕೇಶನ್ ಸರ್. ನೀವು ಯಾವ ಕಡೆ ಕನೆಕ್ಟಿವಿಟಿ ನೋಡಿದ್ರು ಬರೀ 3 ಕಿಲೋಮೀಟರ್ಸ್, 4 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್ ಅಲ್ಲೇ ನೀವು ರೀಚ್ ಆಗಿ ಹೋಗ್ಬೋದು. ಸೊ ಹಾಗಾಗಿ ತುಂಬ ಜನ ಬರ್ತಾ ಇದ್ದಾರೆ. ಎಸ್ಪೆಷಲಿ ಈ ಆಫರ್ ಕೊಟ್ಟಿರೋದಕ್ಕಂತೂ ನಮಗೆ ಕಾಲ್ಸ್ನ ರಿಸೀವೇ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಜನ ಬಂದಿಲ್ಲಿ ವಿಸಿಟ್ ಮಾಡ್ತಿದ್ದಾರೆ. ನೀವು ಇಲ್ಲೇ ನೋಡ್ತಾ ಇರ್ಬೋದು ಯಾವ ಥರ ವಿಸಿಟೇಷನ್ ನಡೀತಾ ಇದೆ. 62 ಸೈಟ್ಗಳಲ್ಲಿ 50% ಸೋಲ್ಡ್ ಔಟ್ ಅಂದ್ರೆ ಅರೌಂಡ್ ಇನ್ನೊಂದು 30+ ಸೈಟ್ಸ್ ಮಾತ್ರ ಅವೈಲೇಬಲ್ ಇರ್ತಕ್ಕಂಥದ್ದು ಅಲ್ವಾ? ಹೌದು ಸರ್. ಸೊ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದಾವೆ ಸರ್? ಇಲ್ಲಿ ಬಂದು 30, 40, 35, 40 ಸೈಟ್ಗಳು ಅವೈಲೇಬಲ್ ಇದೆ. ನಿಮಗೆ ಯಾವ ಫೇಸಿಂಗ್ ಬೇಕು ಅಂತ ಹೇಳಿದ್ರೆ ಅದೇ ಫೇಸಿಂಗ್ ಮಾಡ್ಕೊಡ್ತಾರೆ. ಕೆಲವ್ರಿಗೆಲ್ಲ ಲಕ್ಕಿ ನಂಬರ್ಸ್ ಇರುತ್ತೆ, ಇದೇ ಸೈಟ್ ನಂಬರ್ ತೆಗೆದುಕೊಳ್ಬೇಕು ಅಂತಿರುತ್ತೆ, ಅದಕ್ಕೂ ಕೂಡ ನಮ್ಮ SDR ಗ್ರೂಪ್ ಆಫ್ ಕಂಪನಿ ಅವಕಾಶ ಕೊಟ್ಟಿದೆ. ಸೊ 30, 40 ಇದೆ, 30, 45 ಇದೆ. ಅದು ಬಿಟ್ಟು ಎಕ್ಸ್ಟ್ರಾ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಬೇಕು ಎಲ್ಲಾ ತರನು ಇಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಎಲ್ಲಾ ಫೇಸಿಂಗ್ ಅಲ್ಲೂ ಅವೈಲೇಬಲ್ ಇದೆ. ಎಲ್ಲಾ ಫೇಸಿಂಗ್ ಅಲ್ಲೂ 62 ಸೈಟ್ಗಳು ಇರ್ತಕ್ಕಂತಹ ಲೇಔಟ್ ಇದು ಅಲ್ವಾ? ಸೊ ಈ ಲೇಔಟ್ ಅಲ್ಲಿ ಸೈಟ್ ತಗೊಳ್ತಕ್ಕಂಥವ್ರಿಗೆ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ಕೊಟ್ವಿ. ಅದೇ ತರನೇ ಈ ಲೇಔಟ್ ಅಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ನೀವೀಗ? ಎಸ್ ಸರ್, ನೀವಿಲ್ಲಿ ನೋಡ್ತಾ ಇರ್ಬೋದು ಸರ್, ಎವ್ರಿ ಸೈಟ್ಗೂ ಕೂಡ ಒಂದೊಂದು ಟ್ರೀನ ಇದೆ, ಮತ್ತೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ. ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಸೈಟ್ಗೂ ಕೂಡ ವಾಟರ್ ಕನೆಕ್ಷನ್ಸ್ ಇದೆ. ಸೊ ಡ್ರೈನೇಜ್ ಕನೆಕ್ಷನ್ಸ್ ಇದೆ. ಯಾವುದು ಬಂದು ಎಕ್ಸ್ಟ್ರಾ ಮಾಡಿಫಿಕೇಶನ್ ಅಂತ ಮಾಡೋ ಅಗತ್ಯನೇ ಇಲ್ಲ.
ಸೊ ಎಸ್ಪೆಷಲಿ ನೀವು ಇಲ್ಲಿ ಒಂದು ಲೇಔಟ್ ನ ನೋಡಿದ ತಕ್ಷಣ ನಿಮ್ಗೊಂದೊಂದು ಗುಡ್ ವೈಬ್ಸ್ ಬರುತ್ತೆ. ಸೊ ಇಲ್ಲಿ ಬಂದು ಆರಾಮ್ಸೆ ನಾವು ಯಾವುದೇ ರೀತಿಯಾದಂತ ಎಕ್ಸ್ಟ್ರಾ ಖರ್ಚು ಮಾಡ್ದಲೆ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಜಸ್ಟ್ ಅವ್ರು ಬಂದು ಮನೆ ಕಟ್ಕೊಳ್ಳೋದೊಂದು ಬಾಕಿ ಇದೆ. ಸೊ ನೋಡಿ ಅಮ್ಯುನಿಟೀಸ್ ಮೇಡಮ್ ಹೇಳ್ತಾ ಇದ್ರೆ ಆಲ್ರೆಡಿ ನೀವು ಕಣ್ಮುಂದೆ ಕೂಡ ನೋಡ್ತಾ ಇರ್ಬೋದು. ಆಲ್ರೆಡಿ CC ರೋಡ್ ಆಗಿರ್ಬೋದು, ಮತ್ತೆ ಸ್ಲ್ಯಾಬ್ ವರ್ಕ್ಸ್ ಆಗಿರ್ಬೋದು, ಸೈಟ್ ನಂಬರು, ಮತ್ತೆ ಡಿಮಾರ್ಕೇಶನ್ನು, ಮತ್ತೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಇರ್ತಕ್ಕಂಥದ್ದು ಇಲ್ಲಿ. ಸೊ ಅಂದರೆ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ, ಮತ್ತು ಪ್ರತಿ ಸೈಟಿಗೂ ಟ್ರೀಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ CC ರೋಡ್ ಅಂತೂ ತುಂಬ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ. ಸರ್ ಎಸ್ಪೆಷಲಿ ಈಗ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಆಗಿರ್ಬೋದು, ಆಮೇಲೆ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು, ಅಲ್ಲಿ ನೋಡ್ತಾ ಇರ್ಬೋದು ನೀವು 60,000 ಲೀಟರ್ಸ್ ಇರುವಂಥ ವಾಟರ್ ಟ್ಯಾಂಕನ್ನು ನಾವು ಪ್ರೈಮರಿಯಾಗಿ ಅದನ್ನ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ವಿ. ಬಿಕಾಸ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಬಾರ್ದು ಇಲ್ಲಿ ಬಂದು ಸೈಟ್ ತಗೊಳ್ಳೋರ್ಗೆ ಅಂತ. ಈಗ 60,000 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಹೊರತಾಗಿ ಬೋರ್ ಎಷ್ಟಿದೆ ಇಲ್ಲಿ? 2 ಬೋರ್ಗಳಿದೆ ಸರ್ ಇಲ್ಲಿ. 2 ಬೋರ್ಗಳಿದ್ದಾವೆ. ಸೊ ಒಂದು ಅಮ್ಯುನಿಟೀಸ್ ಏನೆಲ್ಲ ಕೊಡಬೇಕು ಪ್ರತಿಯೊಂದು ಕೂಡ ಅಮ್ಯುನಿಟೀಸ್ನ ಇಲ್ಲಿ ಕೊಟ್ಟಿದ್ದಾರೆ. ಮೇಡಮ್ ಇದು ಏನು ಅಪ್ರೂವಲ್ ಬರುತ್ತೆ? BMICPA ಅಂತ ಹೇಳಿ ಇಂಡಿವಿಜುವಲ್ ಎ ಖಾತಾ ಬರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳಿಗೆ ಹೋಗ್ತೀವಿ, ಏನೇ ನಾವು ಲೋನ್ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯಾವುದೇ ಡೌಟ್ಸ್ ಇಲ್ಲದೆ ತುಂಬ ಬೇಗ ಸ್ಪಾಟಲ್ಲಿ ನಿಮಗೆ ಲೋನ್ ಆಗುತ್ತೆ ಸರ್. ಸೊ BMICPA ಅಪ್ರೂವ್ಡ್ ಆಗಿರ್ತಕ್ಕಂಥ ಎ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಸೊ ಲೋನ್ ಬೇಕಂದ್ರೆ ಅರೌಂಡ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಲೋನು? ಸರ್ ಆಲ್ಮೋಸ್ಟ್ ನೀವು 1 ಲಕ್ಷ ಅಂತ ಹೇಳಿ ನಮಗೆ ಅಡ್ವಾನ್ಸ್ ಪೇ ಮಾಡಿದಾಗ ನಾನು ನಿಮಗೆ ಮುಂದೆ ಆಫರ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅವರ ಸಿಬಿಲ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಪ್ ಟು 80% ಆಗ್ಬೋದು ಸರ್. ಡಿಪೆಂಡ್ ಆನ್ ಪ್ರೊಫೈಲ್ ಅನ್ನು ಚೆನ್ನಾಗಿರ್ಬೇಕಷ್ಟೇ ಅಲ್ವಾ? ಓಕೆ ಮೇಡಮ್, ಈಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಸೊ ಸುತ್ತಮುತ್ತ ಡೆವಲಪ್ಮೆಂಟ್ನ ವಿಚಾರ ಸರ್. ನಾನು ಆಗಲೇ ಹೈಲೈಟ್ಸಲ್ಲಿ ಕೂಡ ಹೇಳಿದ್ದೀನಿ ಮೇಡಮ್. ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇರ್ತಾರೆ. ಸೊ ಅಂಥವರು ಕೂಡ ಇದ್ದಾರೆ. ಸೊ ಇದ್ರ ಬಗ್ಗೆ ವಿಚಾರಿಸಿದಾಗ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತೂ ನೋಡ್ತಾರೆ. ಆಲ್ರೆಡಿ ಪ್ರೈಮ್ ಲೊಕೇಶನಲ್ಲಿ ಇದ್ದೀವಿ, ಆದರೂ ಕೂಡ ಕೆಲವ್ರಿಗೆ ಗೊತ್ತಿರಲ್ಲ ಸುತ್ತಮುತ್ತ ಡೆವಲಪ್ಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ತುಂಬ ಹಿಂದಕ್ಕೆ ಹೋಗೋದು ಬೇಡ. ನಾವು ಜಸ್ಟ್ 1 ವರ್ಷದ ಹಿಂದೆನೆ ನಾಗರಬಾವಿನಲ್ಲಿ ಎಷ್ಟಿತ್ತು ಸೈಟ್ ರೇಟು ಅಂತ ಕೇಳಿದ್ರೆ ಪರ್ ಸ್ಕ್ವೇರ್ ಫೀಟು 12,000 15,000 ಇತ್ತು. ಇವತ್ತಿಗೆ ಅದು 20,000 ಆಗಿದೆ. ಇಲ್ಲಿ ಪೀಣ್ಯ ಹತ್ರ ಬಂದರೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಾಗಿದೆ. ನೀವು ಯಾವುದೇ ಏರಿಯಾ ತಗೊಳ್ಳಿ, 1 ವರ್ಷದಿಂದ ಹೇಗಿತ್ತು ಇವಾಗ ಹೇಗಿದೆ ಅಂತ ಬಂದಾಗ ಡೆಫಿನೆಟ್ಲಿ ಇಲ್ಲಿ ಬಂದು ನೀವು ಸೈಟನ್ನು ತೆಗೆದುಕೊಂಡ್ರೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಡಬಲ್ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಸೂಪರ್. ಹೌದು, ಇದೇ ನಾಗರಬಾವಿಲಿ 1 ವರ್ಷದಿಂದ ಕೇಳಿದಾಗ ಈಗಲೂ ಕೆಲವೊಂದು ಕಡೆ ಸಿಗಬಹುದು ನಿಮಗೆ 13,000 15,000 ಸ್ಕ್ವೇರ್ ಫೀಟು. ಯಾವುದೇ 30-40 ಸೈಟ್ ತೊಗೊಂತೀನಿ ಅಂದ್ರೆ ಮಿನಿಮಮ್ 1 ಕೋಟಿ ಮೇಲೇನೆ ನೀವು ಅಲ್ಲಿ ಹೋಗ್ಬೇಕಂದ್ರೆ. ಸೊ ಈಗ ಈ ಪ್ರೈಸ್ ಸಿಗ್ತಾ ಇರೋದು ಅದನ್ನ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಈ ಲೊಕೇಶನ್ಗೆ. ಇನ್ನು ಸ್ವಲ್ಪ ವರ್ಷ ಬಿಟ್ರೆ ಇದು ಕೂಡ ಒಂದು ಪೀಕ್ ಏರಿಯಾ ಆಗಿ ಬೆಳೆದಾದ ಮೇಲೆ ಆ ರೇಟಿಗೆ ಸಿಗುತ್ತೆ ಅಂದ್ರೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಇನ್ವೆಸ್ಟ್ಮೆಂಟ್ ಪರ್ಪಸ್ ಯಾರಾದ್ರೂ ನೋಡ್ತಾ ಇರೋರಿಗೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ಯಾವ್ಯಾವ್ದನ್ನ ನೋಡ್ಬೋದು ಮೇಡಮ್ ನಾವು? ಸರ್ ಇಲ್ಲಿ ಹತ್ರದಲ್ಲೇ ಡೆಲ್ಲಿ ಮತ್ತೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಸ್ ಇದೆ. ಸೊ ಕಾಲೇಜಸ್ ಇದೆ, ಪ್ರಕ್ರಿಯೆ ಹಾಸ್ಪಿಟಲ್ಸ್ ಇದೆ. ಅವಾಗಲೇ ನಾನು ನಿಮಗೆ ತಿಳಿಸ್ಕೊಟ್ರೆ ಮಾದವರ ಮೆಟ್ರೋ ಸ್ಟೇಷನ್ ಬರೀ 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಚಿಕ್ಕಬಿದ್ರಕಲ್ಲು ಬರೀ 2.5 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ ಮಾಗಡಿ ರೋಡ್ ಬಂದ್ರೆ ಬರೀ 5 ಕಿಲೋಮೀಟರ್ಸು, ಎಂಟನೇಮಲ್ಲಿ 5 ಕಿಲೋಮೀಟರ್ಸು. ನೀವು ಏನಾದರೂ ಮೈನ್ ರೋಡ್ಗೆ ಹೋಗ್ಬೇಕು, ತುಮಕೂರು ರೋಡ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಕೂಡ ಬರೀ 4 ಕಿಲೋಮೀಟರ್ಸು. ಯಾರು ಸರ್ ಇಷ್ಟು ಹತ್ರದಲ್ಲಿರುವಂಥ ಸೈಟ್ನ ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಾರೆ? ಅದು ವಿತ್ ಆಫರ್ಸು, ಫ್ರೀ ರಿಜಿಸ್ಟ್ರೇಷನ್ ಕೊಡ್ತಾ ಇದೀವಿ ನಾವು. ಸೊ ಮೇಡಮ್ ಹೇಳ್ತಾ ಇದ್ದಾರೆ ಸುತ್ತಮುತ್ತ ಡೆವಲಪ್ಮೆಂಟ್. ಆಗಲೇ ನಾನು ಕೂಡ ಒಂದ್ಸರಿ ಹೇಳಿದ್ದೀನಿ ಈ ಲೊಕೇಶನ್ ಹೇಗಿದೆ ಅಂತ. ಅಂದರೆ ನಿಮಗೆ ತುಮಕೂರು ಮೇನ್ ರೋಡು ಹತ್ರ, ಮಾಗಡಿ ಮೇನ್ ರೋಡು ಹತ್ರ, ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ನು ಹತ್ರ, ಹಾಗೆ 8ನೇ ಮೈಲಿ ಕೂಡ ಹತ್ರ, ಮಾದವರ ಮೆಟ್ರೋ ಸ್ಟೇಷನ್ನು ಹತ್ರ, ಪ್ರಕ್ರಿಯೆ ಹಾಸ್ಪಿಟ್ಲು ದಾಸರಹಳ್ಳಿ ಅದು ಕೂಡ ಹತ್ರ. ನೀವು ಬಂದು ಈ ಲೇಔಟ್ನ ವಿಸಿಟ್ ಮಾಡಿ ಸುತ್ತಮುತ್ತ ಡೆವಲಪ್ಮೆಂಟ್ ಎಲ್ಲ ಒಂದ್ಸರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ರೈಮ್ ಲೊಕೇಶನಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅವಾಗಲೇ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೀವು ಇನ್ನೂ ಚೆನ್ನಾಗಿ ಪ್ಲಾನ್ ಮಾಡಬಹುದು. ಈಗ BMICPA ಅಪ್ರೂವ್ಡ್ ಬರುತ್ತೆ, ಇಂಡಿವಿಜುವಲ್ ಎ ಖಾತಾ ಬರುತ್ತೆ ಅಲ್ವಾ ಮೇಡಮ್? ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ ಮೇಡಮ್. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟು ಕೊನೆ ಲೈನಿಗೆ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ. ಪ್ರೈಸ್ನ ಹೇಳೋದಕ್ಕಿಂತ ಮುಂಚೆ ಆಫರ್ಸ್ಗಳು ತುಂಬ ಕೊಡ್ತಾ ಇದ್ದೀವಿ ಸರ್ ಅಂತ ಹೇಳ್ತಾ ಇದ್ದೀರಾ. ಸೊ ಏನೆಲ್ಲ ಆಫರ್ ಕೊಡ್ತಾ ಇದ್ದೀರಾ ಕಂಪ್ಲೀಟ್ ಡೀಟೇಲಾಗಿ ಹೇಳ್ಬಿಡಿ. ಸರ್ ಯಾರು ಮೊದಲು ಬಂದು ಬುಕ್ಕಿಂಗ್ ಅಡ್ವಾನ್ಸ್ ಅಂತ ಹೇಳಿ 1 ಲಕ್ಷ ರೂಪಾಯಿನ ಪೇ ಮಾಡಿ ಇಲ್ಲಿ ಸೈಟನ್ನು ಖರೀದಿ ಮಾಡ್ತಾರೋ ಸೊ ಅವರಿಗೆ ಒಂದು ಹೋಂಡಾ ಆಕ್ಟಿವಾ ಕೊಡ್ತಾ ಇದ್ದೀವಿ, 10 ಗ್ರಾಮ್ ಚಿನ್ನ ಕೊಡ್ತಾ ಇದ್ದೀವಿ, ಒಂದು ಸ್ಟ್ಯಾಂಡರ್ಡ್ ಐಫೋನ್ ಕೊಡ್ತಾ ಇದ್ದೀವಿ, ಫ್ರೀ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ MVP ಕನ್ನಡ ಅಂತ ಹೆಸರು ಹೇಳಿದರೆ ಸಾಕು, ಇನ್ಸ್ಟಂಟ್ ಆಗಿ ಪರ್ ಸ್ಕ್ವೇರ್ ಫೀಟ್ಗೆ 199 ರೂಪಾಯಿನ ಡಿಸ್ಕೌಂಟ್ ಆಗಿ ಮಾಡ್ತಾ ಇದ್ದೀವಿ. ಇಷ್ಟು ಆಫರ್ಸು ಪಕ್ಕಾ
ಪಕ್ಕ ಇರುತ್ತೆ ಸರ್, ಯಾವುದೇ ಡೌಟ್ ಇಲ್ಲ ಸರ್. ನೀವು ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ, ನಿಮ್ಗೆ ಕಾಲ್ ಮಾಡ್ಲಿ, ನಿಮ್ಮ ಹತ್ರನೇ ಮಾತಾಡಿಸ್ಲಿ, ನಾವು ಸ್ಪಾಟ್ ಅಲ್ಲಿ ಡಿಸ್ಕೌಂಟ್ ಕೊಡ್ತೀವಿ ಸರ್. ಈಗ 199 ರೂಪಾಯಿ ಡಿಸ್ಕೌಂಟ್ ಮೇಡಮ್, ಓಕೆನಾ? ಹೌದು. ಒಂದು ಹೋಂಡಾ ಆಕ್ಟಿವಾ ಫ್ರೀ, 10 ಗ್ರಾಮ್ ಗೋಲ್ಡ್ ಫ್ರೀ, ಹೌದು. ಮತ್ತೆ ಇನ್ನೇನ್ ಹೇಳಿದ್ರಿ? ಒಂದು ಸ್ಟ್ಯಾಂಡರ್ಡ್ ಐಫೋನ್ ಕೊಡ್ತಾ ಇದ್ದೀವಿ. ಐಫೋನ್ ಕೂಡ ಫ್ರೀ. ಇಷ್ಟು ಆಫರ್ಸ್ ನ ಕೊಡ್ತಾ ಇದ್ದೀರಾ ಹೌದು ಪ್ರತಿಯೊಬ್ಬ ಬೈಯರ್ಗುನು ಅಲ್ವಾ? ಓಕೆ, ಈಗ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ತುಂಬಾ ಜನಕ್ಕೆ ಡೌಟ್ಸ್ ಏನಿದೆ ಅಂತ ಹೇಳಿದ್ರೆ, ಏನ್ ನಡೀತಾ ಇದೆ ಅಂತಂದು ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಆಫರ್ ಯಾಕೆ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕೇಳ್ತಾ ಇದೆ ಸರ್. ನಮ್ದು ಇದು ಒಂದೇ ಪ್ರಾಜೆಕ್ಟ್ಸ್ ಅಲ್ಲ ಸರ್, ನಮ್ದು SDR ಗ್ರೂಪ್ ಆಫ್ ಕಂಪನೀಸ್ ತುಂಬಾನೇ ಪ್ರಾಜೆಕ್ಟ್ಸ್ ಮಾಡಿದೆ. ಅದ್ರಲ್ಲೆಲ್ಲರಿಗೂ ಕೂಡ ಕನ್ವಿನಿಯಂಟ್ ಆಗಿರ್ಲಿ, ನಮ್ಮ ಹಳೆ ಕ್ಲೈಂಟ್ಸ್ಗಳು ತುಂಬಾ ಜನ ಇರ್ತಾರೆ, ಅವ್ರಿಗೆ ಮೋಟಿವ್ ಆಗಿ ಮಾಡೋದಕ್ಕೆ, ಮತ್ತೆ ಯಾರೆಲ್ಲ ಅಗತ್ಯತೆಗಳನ್ನ ಇಟ್ಕೊಂಡು ಬರ್ತಾರೆ ಅವ್ರಿಗೆ ಒಂದು ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ ಇಷ್ಟು ಆಫರ್ಸ್ ಅನ್ನ ಕೊಡ್ತಾ ಇದೀವಿ. ಕೇವಲ 7,999 ಅಲ್ಲಿ ನಿಮ್ಗೆ ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ ಸರ್. 7,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಮೇಡಮ್, ಈಗ 199 ರುಪೀಸ್ ಡಿಸ್ಕೌಂಟ್ ಹೇಳಿದ್ರಿ, ಜೊತೆಗೆ ಒಂದು ಹೋಂಡಾ ಆಕ್ಟಿವಾ ಕೂಡ ಫ್ರೀ ಅಂತ ಹೇಳ್ತಾ ಇದ್ರೆ, 10 ಗ್ರಾಮ್ ಗೋಲ್ಡ್ ಕೂಡ ಫ್ರೀ, ಸ್ಟ್ಯಾಂಡರ್ಡ್ ಐಫೋನ್ ಕೂಡ ಉಚಿತವಾಗಿ ಕೊಡ್ತಿದ್ರ, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಸೈಟ್ ನ ಬುಕ್ ಮಾಡ್ತಕ್ಕಂಥವ್ರಿಗೆ ಫ್ರೀ ರಿಜಿಸ್ಟ್ರೇಷನ್ ಇದೆ, ಫ್ರೀ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾ ಇದ್ದೀರಾ. ಓಕೆ, ಈಗ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಅಂದ್ರೆ 7,999 7,999 ರೂಪಾಯಿ. ಅದರಲ್ಲಿ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತೀರಾ ಹೇಗೆ? ಎಸ್ ಸರ್, MVP ಕನ್ನಡದಿಂದ ಬಂದ್ರೆ ಅದರಲ್ಲೂ ಕೂಡ ನಿಮ್ಗೆ 199 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ಕಡಿಮೆ ಮಾಡಿ ಕೊಡ್ತೀವಿ. ಹಾಗಂದ್ರೆ 7,800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ವಾ ಮೇಡಮ್? ಅದನ್ನ ಬಿಟ್ಟು ಇಷ್ಟೆಲ್ಲಾನು ಆಫರ್ ಕೊಡ್ತಾ ಇದ್ದೀರಾ. ಸೊ 7,800 ಇಂಟು 1,200 ಅಂದ್ರೆ 93,60,000 ರೂಪಾಯಿ ಆಗುತ್ತೆ ಒಂದು 30-40 ಸೈಟ್ಗೆ. ಓಕೆನಾ? ಏನಪ್ಪ 93,60,000 ಹೇಳ್ತಾ ಇದ್ದಾರೆ. ಸೊ ಕೇಳಿ, ಸುತ್ತಮುತ್ತ ಡೆವಲಪ್ಮೆಂಟು ಅವು ಇವು ಕೇಳಿ, ಸುತ್ತಮುತ್ತ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಿ, ಏನು ರೇಟಿಗೆ ಸಿಗ್ತಾ ಇದೆ ಚೆಕ್ ಮಾಡಿ, ಅವನ್ನೆಲ್ಲ ಚೆಕ್ ಮಾಡಿ ಬಂದು ನೋಡಿ. ಡಿಪೆಂಡ್ ಆನ್ ಪ್ರೈಮ್ ಲೊಕೇಶನ್ ಮೇಲೆ ಪ್ರೈಸ್ ಫಿಕ್ಸ್ ಆಗುತ್ತೆ. ಸೊ ಕೆಲವ್ರು ಜನ ಏನಪ್ಪ 93 ಲಕ್ಷ ಅಂತ ವರಿ ಮಾಡೋ ಅವಶ್ಯಕತೆ ಇಲ್ಲ, ಬಂದು ವಿಚಾರಿಸ್ಬೋದು. ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್, ಎಲ್ಲೋ ಇರುತ್ತೆ ಸೈಟು, ಯಾವುದೇ ಕನೆಕ್ಟಿವಿಟಿ ಇರೋದಿಲ್ಲ, ತುಂಬಾ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು ಎಲೆಕ್ಟ್ರಿಸಿಟಿ, ಒಂದು ಡ್ರೈನೇಜು, ಒಂದು ವಾಟರ್ ಲೈನು, ಅಥವಾ ಹತ್ರದಲ್ಲಿರೋ ಯಾವ್ದಾದ್ರು ಕಮ್ಯುನಿಟಿ ನೋಡ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾನೇ ಕ್ರಿಟಿಕಲ್ ಇರುತ್ತೆ. ಅಂತ ಕಡೆ ಎಲ್ಲ ಹೋಗಿ ಸೈಟ್ ತಗೊಳ್ತಾರೆ ಸರ್, ಅದ್ರಲ್ಲಿ ಏನು ಲಾಭ ಇಲ್ಲ ಸರ್. ಮತ್ತೆ ಇನ್ವೆಸ್ಟ್ಮೆಂಟ್ ಅಂತ ಪರ್ಪಸ್ ಮಾಡಿದ್ರು ಯಾವ್ದೋ ಕಾಲಕ್ಕೆ ಅದು ಡೆವಲಪ್ಮೆಂಟ್ ಆಗುತ್ತೆ ಸರ್. ಇಲ್ಲೆಲ್ಲ ಆಲ್ರೆಡಿ ಮನೆ ಕಟ್ಕೊಂಡಿದ್ದಾರೆ, ಇದೊಂದು ಊರು ಸರ್, ಇದೊಂದು ಸ್ಟ್ರಾಂಗ್ ಹತ್ರದಲ್ಲಿರುವಂತ ಒಂದು ಪ್ರೈಮ್ ಲೊಕೇಶನ್. ನೀವು ಹೇಳ್ದಾಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡ್ಲಿ ಅಥವಾ ಮನೆ ಕಟ್ಕೊಳ್ಳೋದಕ್ಕೆ ಮಾಡಲಿ, ಏನೇ ಮಾಡಿದ್ರು ಈ ಅಮೌಂಟ್ ನೀವು ಇಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಸರ್ ಯಾವುದೇ ಲಾಸ್ ಅಂತೂ ಆಗಲ್ಲ, ಲಾಸ್ ಇಲ್ಲ, ಖಂಡಿತ ಇಲ್ಲ. ಸೊ ಮೇಡಮ್ ಎಲ್ಲ ತಿಳಿಸ್ಕೊಟ್ರು ಆಲ್ಮೋಸ್ಟ್. ಸೊ ಗೊತ್ತಾಯ್ತಲ್ವಾ, ಯಾರೆಲ್ಲ STR ಗ್ರೂಪ್ ಆಫ್ ಕಂಪನೀಸ್ ಕಡೆಯಿಂದ RSR ಎನ್ಕ್ಲೇವ್ ಅಲ್ಲಿ ಸೈಟ್ ಬೇಕು ಅಂತ ನೋಡ್ತಾ ಇದ್ರು, 62 ಸೈಟಲ್ಲಿ ಆಲ್ರೆಡಿ 50% ಸೋಲ್ಡ್ ಔಟ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದೇ 30+ ಸೈಟ್ಗಳು, 30, 40, 30, 45 ಮತ್ತು ODD ಸೈಟ್ಸ್ಗಳು ಇನ್ನು ಯಾವ್ಯಾವ ಡೈಮೆನ್ಷನ್ ಬೇಕೋ ಅದೆಲ್ಲ ಸಿಗುತ್ತೆ. ಮತ್ತು ಎಲ್ಲ ಫೇಸಿಂಗಲ್ಲಿ ಕೂಡ ಇದೆ. ಸೊ ಅಡ್ವಾನ್ಸ್ ಬುಕ್ಕಿಂಗ್ 1 ಲಕ್ಷ ರೂಪಾಯಿ ಕೊಟ್ಟು ಯಾರೆಲ್ಲ ಬುಕ್ ಮಾಡ್ಕೋತಿರೋ ಒಂದು ಆ್ಯಕ್ಟಿವಾ ಫ್ರೀ, ಮತ್ತು 10 ಗ್ರಾಮ್ ಗೋಲ್ಡ್ ಫ್ರೀ, ಸ್ಟ್ಯಾಂಡರ್ಡ್ ಐಫೋನ್ ಫ್ರೀ, ರಿಜಿಸ್ಟ್ರೇಷನ್ ಕೂಡ ಫ್ರೀ, ಮತ್ತು 200 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಫೈನಲ್ ಆಗಿ 7,800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದಾರೆ. ಇಷ್ಟು ಆಫರ್ನ ಕೊಟ್ಟು, ಸೊ ಇಷ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾಯಿತು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟಾಗಿ ಬನ್ನಿ, ಲೇಔಟ್ ನೋಡಿ, ಸೈಟ್ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಫೇಸಿಂಗ್ ಇಷ್ಟನೋ, ಯಾವ ನಂಬರ್ ಇಷ್ಟನೋ, ಸೊ ತುಂಬ ಆಪ್ಷನ್ಸ್ ಇದೆ ಇನ್ನು. ಸೊ ಮತ್ತು ಇನ್ನೊಂದು ಮೇಡಮ್, ಈಗ ಲೀಗಲ್ ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕಷ್ಟೇ, ನನಗೇನು ಬ್ಲಾಕಿಂಗ್ ಬೇಡ, ಸೈಟ್ ಬ್ಲಾಕಿಂಗು. ಲೀಗಲ್ ಡಾಕ್ಯುಮೆಂಟ್ಗೆ ಎಷ್ಟು ಕಲೆಕ್ಟ್ ಮಾಡ್ತೀರಾ ನಾಮಿನಲ್ ಅಮೌಂಟು? ಸರ್ ಬೇಸಿಕ್ 10,000 ಅಂತ ಹೇಳಿ ನೀವು ಪೇ ಮಾಡಿಬಿಟ್ಟು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು 10,000 ರೂಪಾಯಿ ಕೊಟ್ಟು ತೊಗೊಂಡೋದ್ರೆ ಲೀಗಲ್ ಚೆಕ್ ಮಾಡಿಸ್ಕೊಂಡು, ಅದಾದಮೇಲೆ ನೀವೇನು ಲೋನ್ಗೆ ಹೋಗ್ತಿರೋ ಅಥವಾ ಅಗ್ರಿಮೆಂಟ್ಗೆ ಹೋಗ್ತಿರೋ, ನೀವು ಅವರೆಲ್ಲ ಡಿಸ್ಕಷನ್ ಮಾಡಿ ಮುಂದುವರಿಯೋದು ನಿಮಗೆ ಬಿಟ್ಟಿದ್ದು. ಎಸ್ ಸರ್, ಖಾತಾ ಅಂದಿದ ತಕ್ಷಣ ಏನು ವಾಪಸ್ ಅವ್ರು ನಿಮಗೆ ಪ್ರಶ್ನೆನೇ ಕೇಳಲ್ಲ ಸರ್. ಬ್ಯಾಂಕ್ ಅವರು ಟಕ್ ಅಂತ ಹೇಳಿ ನಿಮ್ಮ ಸಿಬಿಲ್ ನೋಡ್ಬಿಟ್ಟು ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ. ಸರ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಮೇಡಮ್, ಯಾವುದೇ ಸೈಟ್ ತೊಗೊಂಡ್ಲಿ, ಯಾವುದೇ ಲೇಔಟ್ ತೊಗೊಂಡ್ಲಿ, ಅವರ ದುಡ್ಡಿಗೆ ಅವರು ಜವಾಬ್ದಾರಿಯಾಗಿ ಇರಬೇಕಾಗುತ್ತೆ. ಸೊ ಈ ಲೇಔಟು ಸೈಟು ಅನ್ನೋ ವಿಚಾರಕ್ಕೆ ಬಂದಾಗ ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ನೀವು ಸಜೆಸ್ಟ್ ಕೇಳಿ ಮುಂದುವರಿ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಈ ವಿಡಿಯೋದಲ್ಲೂ ಹೇಳ್ತೀನಿ, ಯಾಕಂದರೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಖುಷಿಯಾಗಿರ್ಬೇಕು. ಫಸ್ಟ್ ಊನಪ್ಪ ನಾನು ಒಳ್ಳೆ ಕಡೆ ದುಡ್ಡು ಹಾಕ್ತಾ ಇದ್ದೀನಿ, ಒಳ್ಳೆ ಕಡೆ ಕೈ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಹೇಳ್ತಾ ನನ್ನ ಕಡೆಯಿಂದ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ ಸರ್. ನನ್ನ ಕಡೆಯಿಂದ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ತುಂಬಾ ಮನೆ ತಗೊಳ್ಳುವಂತವರ ತಲೆನಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ ಸರ್. ನಮಗೆ ಮೋಸ ಆಗ್ಬಿಟ್ರೆ, ನಮಗೆ ತೊಂದರೆ ಆಗ್ಬಿಟ್ರೆ, ನಾವು ಜಾಸ್ತಿ ಹಣ ಕೊಟ್ಬಿಟ್ರೆ ಅಂತ ಹೇಳಿ. ಯಾಕೆ ಈ ತರ ಡೆವಲಪರ್ಸ್ ಇಂದ ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ, ಯಾವಾಗ್ಲೂ ನೀವು ಸೇಫ್ ಝೋನ್ ಅಲ್ಲಿ ಇರ್ತೀರಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಿಮ್ಗೆ ಕಂಪನಿ ರೆಸ್ಪಾನ್ಸ್ ಮಾಡುತ್ತೆ, ಕಂಪನಿ ನಿಮ್ಮ ಜೊತೆಗೆ ನಿಲ್ಲುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ, ಟೆನ್ಷನ್ ಬೇಡ.
ತುಂಬಾ ಜನ ಸೈಟ್ ತಗೊಳಕ್ ಹೆದರ್ಕೊಳ್ತಿರೋ ರೀಸನ್ ಇದೆ ಸರ್. Yes, yes, ನಮಗ್ yes. ಗೊತ್ತಿರೋದಿಲ್ಲ, ಸರಿಯಾದ ಲಾಯರ್ ಸಿಕ್ಕಲ್ಲ, ಅವರು ಬ್ಯುಸಿ ಆಗಿರ್ತಾರೆ, ನಮ್ ಡಾಕ್ಯುಮೆಂಟ್ಸ್ ಸರಿ ಚೆಕ್ ಮಾಡಲ್ಲ ಅಂತ ಹೇಳಿ ತುಂಬಾ ಜನ ಬೇಡ ಈ ಬೆಂಗಳೂರಲ್ಲಿ ಅಥವಾ ಮಹಾನಗರದಲ್ಲಿ ಸೈಟ್ ತಗೊಳ್ಳೋ ಸವಾಸನೆ ಬೇಡಪ್ಪ, ಬೇಕಾದ್ರೆ ಊರ್ ಕಡೆ ಒಂದಿಷ್ಟು ಎಕರೆ ಜಮೀನ್ ತಗೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಇದನ್ನ ನಮ್ ಕ್ಲೈಂಟ್ಸೇ ನಮ್ಮ ಹತ್ರ ಹೇಳಿದ್ದಾರೆ ಸರ್. ಸೊ ನೋಡಿ, ಇವ್ರ ಕಡೆಯಿಂದ ಇವ್ರು ಹೇಳ್ತಾರೆ ಕಂಪ್ಲೀಟಾಗಿ ನಮ್ಮದು ಲೀಗಲ್ ಕ್ಲಿಯರ್ ಇದೆ ಸರ್, ಇಂಡಿವಿಜುವಲ್ ಖಾತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಪ್ರತಿಯೊಂದು ಕೂಡ ಡೀಟೇಲ್ಸ್ನ ವಿಚಾರಿಸಿ ನಿಮ್ಗೇನು ಅನಿಸುತ್ತೆ, ಯಾವ ಕಡೆ ಬೇಕೋ, ಯಾವ ಫೇಸಿಂಗ್ ಬೇಕೋ, ಯಾವ ಸೈಟ್ ಬೇಕೋ ಕೇಳಿ ಅದರಂತೆ ನೀವು ಬುಕ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ಈ ವಿಡಿಯೋನ ನೋಡಿದ್ದಕ್ಕೆ. ಮೇಡಮ್, ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದೆ ಕೊನೆಯದಾಗಿ? ಖಂಡಿತ, ನೀವು ಒಂದು ಕನಸಿನ ಮನೆ ಕಟ್ಟಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಆಗಿರುತ್ತೆ. ಆ ಕನಸಿನ ಮನೆ ನಿಮಗೆ SDR ಗ್ರೂಪ್ ಆಫ್ ಕಂಪನಿಯಿಂದ ಸಕ್ಸಸ್ಫುಲಿ ಆಗುತ್ತೆ ಅಂತ ಹೇಳಿದ್ರೆ ಹಿಂದೆಜ್ಜೆ ಇಡುವಂಥ ಯೋಚನೆನೇ ಬೇಡ. ಒಂದ್ಸಲ ಸೈಟ್ಗೆ ವಿಸಿಟ್ ಮಾಡಿ, ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿಸಿ, ನಂತರ ಲೋನ್ ಮಾಡಿಸಿ, ನಿಮ್ಮ ಎಲ್ಲ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಮೀರಿ ಕೂಡ ಡೆಫಿನೆಟ್ಲಿ ನಿಮಗೆ ಸೈಟು, ನಂಬರು, ನಿಮ್ಮ ಫೇಸಿಂಗು ಎಲ್ಲ ನಿಮ್ಗೆ ಆಗ್ಬಂತು ಅಂತ ಹೇಳಿದ್ರೆ ನಿಮಗೆ ದಿಸ್ ಈಸ್ ದ ರೈಟ್ ಹಿಯರ್ ಟು ಪರ್ಚೇಸ್ ದ ಲ್ಯಾಂಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಸೈಟ್ ಬುಕ್ ಮಾಡ್ಕೋಬೇಕಂದ್ರೆ ಆಫೀಸ್ಗೆ ಬರಬೇಕಾ ಅಥವಾ ಇಲ್ಲಿ ಲೇಔಟಿಗೆ ಬರಬೇಕಾ? ಏನಿಲ್ಲ ಸರ್, ನೀವು ಕಾಲ್ ಮಾಡಿ ನಮಗೊಂದು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು. ನಮ್ಮ ಟೀಮ್ ಇದ್ದಾರೆ, ಆ ಟೀಮ್ ಎಲ್ಲ ನಿಮ್ಗೆ ಗೈಡ್ ಮಾಡ್ತಾರೆ. ನಿಮ್ಗೆ ಯಾವ ಥರ ಆಪರ್ಚುನಿಟೀಸ್ ಇದೆ, ಹೇಗೆ ನೀವು ಸೆಲೆಕ್ಟ್ ಮಾಡ್ಬೋದು, ಇಲ್ಲಿ ಬಂದು ಯಾವ ಥರ ನೋಡ್ಬೋದು, ಮತ್ತು ಮುಂದಿನ ಪ್ರೊಸೀಜರ್ಸ್ ಏನೇನೆಲ್ಲ ಇದೆ ಅದನ್ನ ಹೇಗೆ ಫಾಲೋ ಮಾಡಬೇಕು ಎಲ್ಲ ಗೈಡ್ ಮಾಡ್ತಾರೆ. ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ಅಷ್ಟಲ್ವಾ? ಒಂದೇ ಒಂದು ಕಾಲ್ ಅಷ್ಟೇ. ಸೊ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀವಿ ಸ್ಕ್ರೀನಲ್ಲಿ. ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀರಾ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಪೇಷನ್ಸ್ ಇಟ್ ವಿಡಿಯೋ ನೋಡಿದ್ದಕ್ಕೆ.